ಅದಕ್ಕೆ ನಾವು ಅದು ಕಾನ್ಸೆಪ್ಟ್ ಮತ್ತೆ ಉದ್ದ ಇದೆ ಸರ್. ಅದು ಸಾತ್ವಿಕ್ ಫುಡ್ ಅಂದ್ರೆ ಏನು ಅಂತ ಮತ್ತೆ ಬಹಳ ಡೀಪ್ ಆಗಿದೆ ಅದು. ಹೌದಾ? ಬಿರಿಯಾನಿ ತರ ನಾವು ಚಿತ್ರಾನ್ನ ವೆಜಿಟೇರಿಯನ್ ಬಿರಿಯಾನಿ, ಲಿಂಗಾಯತರ ಬಿರಿಯಾನಿ ಅಂತ ನಾವು ಲಿಂಗಾಯತರ ಬಿರಿಯಾನಿ ಅಂತ ನೋಡಿ. ಪ್ಯೂರ್ ಸಾತ್ವಿಕ್ ಒಳಗೆ ಗ್ರೇಟ್ ಐಟಮ್ ಇದು ಕೊಬ್ಬರಿ ನೋಡಿ ಸರ್. ಇದು ಬಹಳ ನುಣ್ಣಗೂ ಆಗ್ಬಾರ್ದು. ಆಮೇಲೆ ಈ ಹದದಲ್ಲಿ ರುಬ್ಕೋಬೇಕಿದು. 60% ಜನ ಬರ್ತಾರೆ ಗಟ್ಟಿ ಚಟ್ನಿ ಕೊಡ್ರಿ, ಕೆಂಪು ಚಟ್ನಿ ಗಟ್ಟಿ ಚಟ್ನಿ ಕೊಡ್ರಿ ಅಂತ. ಓಲ್ಡ್ ಮೆಥಡ್ ಸರ್ ಇದು. ಯಾವುದೇ ನಾನ್ ಸ್ಟಿಕ್ ಆಗಲಿ ಪ್ಲಾಸ್ಟಿಕ್ ಆಗಲಿ ಯೂಸ್ ಮಾಡೋ ಚಾನ್ಸೇ ಇಲ್ಲ. ನೀರು ಚಟ್ನಿ ತೊಗೊಂಬಪ್ಪ ಸ್ವಲ್ಪ ಚೋಟು. ನಮ್ಮ ಐಟಮ್ನ ಕೈಯಿಂದನೇ ತಿನ್ನಬೇಕು ಅಂತ ನಾನು ಎಲ್ರಿಗೂ ನಮ್ಮ ಬರೋ ಕಸ್ಟಮರ್ಗೆ ನೋಡೋ ವೀಕ್ಷಕರಿಗೆ ಹೇಳೋದಂದ್ರೆ, ಬಿಡದಿ ಏರಿಯಾದಲ್ಲಿ ಇದು ಜಾಸ್ತಿ ಡಿಮಾಂಡ್ ಅಂತೆ, ಎಲ್ಲರೂ ಇದೇ ಕೇಳೋದು. ಸಾತ್ವಿಕವಾದ ಒಂದು ಚಟ್ನಿ ಇದು. ನಮಸ್ಕಾರ ವೀಕ್ಷಕ ಬಂಧುಗಳೇ, ಮತ್ತೆ ರಾಮನಗರ ಎಕ್ಸಿಟ್ ಪಾಯಿಂಟ್. ಇಲ್ಲಿ ಮತ್ತೆ ಯಾಕೆ ಬಂದಿದ್ದೀನಿ ಅಂದರೆ, ನಮ್ಮ ವೀಕ್ಷಕರು ರೇಣುಕಾಂಬ ಹೋಟೆಲ್ ಮಾಡಿದಾಗ ಕಾಮೆಂಟ್ ಮಾಡಿ ಹಾಕಿದರು, ಫೋನ್ ಮಾಡಿದರು, ನೀವು ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಹೋಟ್ಲಿದೆ ಅಲ್ಲಿ ಕೂಡ ತೋರಿಸಿ ಕವರ್ ಮಾಡಿ ಅಂತ ಹೇಳಿದರು. ಯಾಕೆ ಅಂದರೆ ವಿಶೇಷವಾಗಿ ಇಲ್ಲಿ ಆನಂದ್ ಕುಲಕರ್ಣಿ ಅಂತ ಮೂಲತಃ ಹುಬ್ಬಳ್ಳಿಯವರು, ಉತ್ತರ ಕನ್ನಡದವರು, ಆರೋಗ್ಯವಾದ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಅಡುಗೆ ಮಾಡಿ ಉಣಬಡಿಸ್ತಾರೆ. ಅವ್ರು ಮಾಡೋ ಪ್ರತಿಯೊಂದು ಡಿಶಲ್ಲಿ ಸಾತ್ವಿಕತೆ ಕಾಪಾಡ್ಕೊಳ್ತಾರೆ ಅಂತ ಹೇಳಿದರು. ನಮಗೂ ಆಶ್ಚರ್ಯ ಆಯಿತು. ಸೊ ಅಂಥ ಒಂದು ವ್ಯಕ್ತಿ ಆನಂದ್ ಕುಲಕರ್ಣಿ ಅವರು. ಸೊ ಅವರೊಟ್ಟಿಗೆ ಮಾತಾಡೋಣ. ಶ್ರೀ ರೇಣುಕಾ ಬಿಡದಿ ತಟ್ಟೆ ಇಡ್ಲಿ, ಸಂಗನ ಬಸವನ ದೊಡ್ಡಿ, ಬಿಡದಿ ಹೋಬಳಿ, ರಾಮನಗರ ತಾಲೂಕು. ಆನಂದ್ ಕುಲಕರ್ಣಿ ಅವರಿದ್ದಾರೆ. ಅವರೊಟ್ಟಿಗೆ ಮಾತಾಡಿ ಇದು ಏನಿದು ಸಾತ್ವಿಕವಾದ ಚಟ್ನಿ, ಯಾವ ರೀತಿ ಅಡುಗೆ ಮಾಡ್ತಾರೆ, ಏನೇನಿದೆ ಹೋಟ್ಲಲ್ಲಿ, ಬನ್ನಿ ಅವರೊಟ್ಟಿಗೆ ಮಾತಾಡ್ಬಿಟ್ಟು ತಿಳ್ಕೊಂಬಿಡೋಣ. ನಮಸ್ಕಾರ ಸರ್. ವೀಕ್ಷಕರೇ, ಕಸ್ಟಮರ್ ಹೇಳಿದ್ರು ಅಂತ ಹೇಳಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ. ಆಮೇಲೆ ಸನ್ಲೈಟ್ ಒಳಗಡೆ ಬೆಳಿಲಾರ್ದಕ್ಕೆ ನಾವು ಸಾತ್ವಿಕ್ ಅನ್ನಲ್ಲ. ಸಾತ್ವಿಕ್ ಅಂದ್ರೆ ಅದಕ್ಕೆ ಅದರದೇ ಆದ ಒಂದು ಪ್ರಾಮುಖ್ಯತೆ ಇದೆ. ಹೆಲ್ತ್, ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎಲ್ಲ ಕಾಪಾಡ್ಕೊಳ್ಳೋದು ನಿಮ್ಗೆ ಸಾತ್ವಿಕ್. ಹೌದು. ಅದಕ್ಕೆ ನಾವು ಬ್ರಾಹ್ಮಿನ್ಸ್ ಅವ್ರ ಜೈನ್ಸ್ ಫುಡ್ ಅಂತೀವಿ ನಾವು. ಜೈನ್ ಫುಡ್ ಅಂತ ಸರ್. ವೀಕ್ಷಕರೇ, ಆನಂದ್ ಕುಲಕರ್ಣಿ ಹುಬ್ಬಳ್ಳಿಯಿಂದ ಬಂದು ಹುಬ್ಬಳ್ಳಿಯಿಂದ ಬಂದು ಕರೆಕ್ಟ್ ಇಲ್ಲಿ ಬಿಡದಿ ನಾವು ರೇಣುಕಾಂಬ ಹೋಟೆಲ್ ಮಾಡ್ತಾ ಇದ್ದೀವಿ, ಪಕ್ಕದಲ್ಲೇ ಇದೆ. ಬಟ್ ಇದು ವಿಭಿನ್ನವಾಗಿದೆ. ಅದು ಅವ್ರಿಗೇನು ಕಾಂಪಿಟೇಷನ್ ಆಗಲಿ ಏನೂ ಇಲ್ಲ. ಯಾಕಂದ್ರೆ ಇಲ್ಲಿ ಕೊಡ್ತಿರೋ ರೀತಿಯ ಆಹಾರನೇ ಬೇರೆ. ಸೊ ಹೈವೇನಲ್ಲಿ ಅದೇ ಪಾಯಿಂಟ್, ಎಕ್ಸಿಟ್ ಪಾಯಿಂಟ್ ಸಿಗುತ್ತೆ ಅಂತ ಹೇಳಿದೆ ಸರ್. ಇವಾಗ ಇದು ಯಾಕೆ ಬಂತ ಐಡಿಯಾ ಸರ್? ನಾನು ಮೊದಲಿಂದನೂ ಇತ್ತು. ಆ್ಯಕ್ಚುಲಿ ನಾವು ಮೆಡಿಕಲ್ ಸ್ಟೂಡೆಂಟು, ಬ್ಯಾಂಕಲ್ಲಿ ಜಾಬ್ ಮಾಡ್ತಾ ಇದ್ದೆ. ಆ ಬ್ಯಾಂಕಲ್ಲಿ ಜಾಬ್ ಮಾಡ್ತಾ ಇದ್ದಾಗಿಂದ ನನ್ನ ತಲೆಯಲ್ಲಿ ಒಂದು ಐಡಿಯಾ ಇತ್ತು, ಫುಡ್ ಇಂಡಸ್ಟ್ರಿಯಲ್ಲಿ ಏನಾದ್ರು ಮಾಡಬೇಕು. ಬಟ್ ನಮ್ಮ ಇಂಡಿಯನ್ಸ್ಗೆ, ನಮ್ಮ ಕರ್ನಾಟಕದ ಜನಕ್ಕೆ, ನಮ್ಮ ದೇಶದ ಜನಕ್ಕೆ ಒಂದು ಒಳ್ಳೆ ಹೆಲ್ದಿ ಫುಡ್ ಕೊಡಬೇಕು. ಅದು ಮೆಂಟಲಿ ಮತ್ತು ಫಿಸಿಕಲಿ, ಸೈಕಾಲಜಿಕಲಿ ಹೆಲ್ಪ್ ಆಗಬೇಕು. ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಏಜ್ ಆದವ್ರವರೆಗೂ ಸಹಿತ ನಮಗೆ ಈ ಫುಡ್ ಹೆಲ್ಪ್ ಆಗಬೇಕು. ಅದಕ್ಕೆ ನೀವು ನೋಡಿ ಬೇಕಾದ್ರೆ ಭಗವದ್ಗೀತೆಯಲ್ಲೂ ಹೇಳಿದ್ದಾರೆ, ಸಾತ್ವಿಕ್ ಫುಡ್ ವಿಚ್ ಇಸ್ ಅ ವೆರಿ ಹೆಲ್ದಿ ಫುಡ್ ಅಂತ ಹೇಳಿರೋದು. ಅದಕ್ಕೆ ನಾವು ಅದು ಕಾನ್ಸೆಪ್ಟ್ ಮತ್ತೆ ಉದ್ದ ಇದೆ ಸರ್. ಅದು ಸಾತ್ವಿಕ್ ಫುಡ್ ಅಂದ್ರೆ ಏನು ಅಂತ ಮತ್ತೆ ಬಹಳ ಡೀಪ್ ಆಗಿದೆ ಅದು. ನಾವು ಅದನ್ನ ಈಗ ಇಡ್ಲಿ ಚಿತ್ರಾನ್ನ, ಇಲ್ಲಿ ಮೇಜರ್ ಏನಂದ್ರೆ ಬಿಡದಿಲಿ ತಟ್ಟೆ ಇಡ್ಲಿ ಫೇಮಸ್. ತಟ್ಟೆ ಇಡ್ಲಿ, ಕೆಂಪು ಚಟ್ನಿ, ಅದ್ರ ಜೊತೆ ಸಾಗು ಕೊಡ್ತೀವಿ. ಸಾಂಬಾರು ಅಷ್ಟೊಂದು ಏನು ಇಲ್ಲಿ ಮ್ಯಾಚ್ ಆಗಲ್ಲ, ಬಟ್ ನಾವು ಸಾಂಬಾರು ಮಾಡ್ತೀವಿ. ಸಾಂಬಾರು, ಸಾಗು, ಆಮೇಲೆ ಚಿತ್ರಾನ್ನ. ಮೇಜರ್ ಇಲ್ಲಿ ಚಿತ್ರಾನ್ನ ಸರ್. ಇಲ್ಲಿ ಬಿರಿಯಾನಿ ತರ ನಾವು ಚಿತ್ರಾನ್ನ ವೆಜಿಟೇರಿಯನ್ ಬಿರಿಯಾನಿ, ಲಿಂಗಾಯತರ ಬಿರಿಯಾನಿ ಅಂತೀವಿ ನಾವು. ಲಿಂಗಾಯತರ ಬಿರಿಯಾನಿ ಅದು ನೋಡಿ. ಇದೆಲ್ಲದಕ್ಕೂ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ? ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ ಸರ್. ಪ್ರತಿಯೊಂದು ಐಟಮ್ ಏನು ಹೇಳಿದ್ರಿ ಇವಾಗ, ಪ್ರತಿಯೊಂದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ. ಹೌದು. ಅವ್ರ ಪಕ್ಕನೇ ನಾವು ಹೋಟ್ಲ್ ಯಾಕೆ ಮಾಡ್ಕೊಂಡಿದ್ದೀವಿ, ನಮ್ದೊಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ. ಡಿಫ್ರೆಂಟ್ ಇದೆ, ಐಟಮ್ ಡಿಫ್ರೆಂಟ್ ಇದೆ. ಅದುವರೆಗೂ ನಮಗೂ ಏನು ಕಾಂಪಿಟೇಷನ್ ಇಲ್ಲ. ಅಲ್ಲಿ ಇಷ್ಟಪಡೋರು ಅಲ್ಲಿ ಹೋಗ್ತಾರೆ, ನಮ್ಮಲ್ಲಿ ಇಷ್ಟಪಡೋರು ನಮ್ಮಲ್ಲಿ ಬರ್ತಾರೆ ಅಷ್ಟೇ. ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇರೋ ಅಡುಗೆನ ಇಷ್ಟಪಡೋರು, ಊಟನ ಇಷ್ಟಪಡೋರು ಇಲ್ಲಿ ಬಂದು ಟೇಸ್ಟ್ ಮಾಡಿ ಅಂತ ಹೇಳ್ತಾ ಸರ್, ನಮ್ಮ ವೀಕ್ಷಕರಿಗೆ ಏನು ತೋರಿಸ್ತೀವಿ ಇವತ್ತು ನಿಮ್ಮ ಸಾತ್ವಿಕ? ಸರ್, ಇವತ್ತು ನಾನು ಇಡ್ಲಿ, ಕೆಂಪು ಚಟ್ನಿ, ಆಮೇಲೆ ನಮ್ಮ ಚಿತ್ರಾನ್ನ ಅದು ನೋಡೋಣ. ಬಟ್ ಈಗ ನಮಗೆ ರೆಸಿಪಿ ತೋರಿಸಿ ಸರ್. ಒಂದು ರೆಸಿಪಿ ತೋರಿಸಿ ಸರ್. ಕೆಂಪು ಚಟ್ನಿ, ನಾವು ಕೆಂಪು ಚಟ್ನಿ ಈರುಳ್ಳಿ ಬೆಳ್ಳುಳ್ಳಿ ಇರಲಾರ್ದೇನೆ ಪ್ಯೂರ್ ಸಾತ್ವಿಕ್ ಕೆಂಪು ಚಟ್ನಿ. ನೀವು ಅದನ್ನ ತಿಂದ್ರು ಸಹಿತ ನಿಮಗೆ ಲೈಟ್ ಆಗಿ ಫೀಲ್ ಆಗಬೇಕು. ಹೆವಿ ಗ್ಯಾಸ್ಟ್ರಿಕ್ ಆಗ್ಬಾರ್ದು. ನೋಡಿ ನಮ್ಮ ಹೊಟ್ಟೆ ಹೆಂಗಿದೆಯಲ್ಲ ಆ ಥರ ಇರಬೇಕು. ನಮ್ದು ಹಂಗೆ ಆಗ್ಬೇಕು ಇನ್ಮೇಲೆ. ನಮ್ಮ ಹೊಟ್ಟೆ ಥರ ನಿಮ್ದು ಆಗಬೇಕು. ಸೊ ಅದಕ್ಕೆ ನೀವು ನಮ್ಮ ಫುಡ್ನ ಪ್ರಿಫರ್ ಮಾಡಿದ್ರೆ ಲೈಟ್ ಆಗಿರುತ್ತೆ ನಿಮಗೆ. ನಿಮ್ಮ ಟ್ರಾವೆಲಿಂಗಲ್ಲಿ ತೊಂದರೆನೂ ಆಗಲ್ಲ. ಸೊ ಅದೊಂದು ನಿಮಗೆ ರೆಸಿಪಿ ಇವತ್ತು ತೋರಿಸ್ತೀನಿ ಸರ್. ನಾವು ಮನಸ್ಸು ಕಾಮು ಕೂಲಾಗಿ ಇಟ್ಕೊಳ್ಳೋಕ್ಕೆ ಈ ಚಟ್ನಿ ನೋಡ್ಬಿಡೋಣ. ಬನ್ನಿ ಸರ್. ಇದು ನ್ಯಾಚುರಲಿ ಫರ್ಮೆಂಟೆಡ್ ಇಡ್ಲಿ ಸರ್. ಫರ್ಮೆಂಟೆಡ್ ನ್ಯಾಚುರಲಿ ನೋಡೋಣ ಸರ್. ಆಮೇಲೆ ನೆಕ್ಸ್ಟ್ ಇದನ್ನೊಂದು ಮಾಡೋಣ ತೋರಿಸೋಣ.
ಸಾತ್ವಿಕವಾದ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಟ್ಟಿಗೆ ನಮ್ಮ ಸಾತ್ವಿಕ ಕೆಂಪು ಚಟ್ನಿ ಹೌದು ಸರ್. ಆರೋಗ್ಯತ ಏನೇನಿದೆ ಸರ್ ನೋಡೋಣ. ಸರ್ ಎಷ್ಟು ಕೆಜಿ ಮಾಡ್ತೀವಿ ಸರ್ ಇದು 1 kg ತೋರಿಸ್ತೇನೆ ನಾನು ನಿಮ್ಗೆ. ಜಸ್ಟ್ 1 kg ತೋರಿಸ್ತೀನಿ. 1 kg ಇದು ಬ್ಯಾಡಗಿ ಮೆಣಸಿನ್ಕಾಯಿ ಸರ್. ಒಂದು ಹಿಡಿ ಬ್ಯಾಡಗಿ ಮೆಣಸಿನ್ಕಾಯಿ. ಆಮೇಲೆ ಒಂದು ಅರ್ಧ ಹಿಡಿ ಖಾರ ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು. ಒಂದು ಅರ್ಧ ಹಿಡಿ ಖಾರ ಮೆಣಸಿನ್ಕಾಯಿ. ಇದೆಲ್ಲ ತೊಟ್ಟೆಲ್ಲ ಬಿಡಿಸಿಟ್ಕೊಂಡಿವಿ ಸರ್. ಎಕ್ದಮ್ ಕ್ಲೀನ್, ಟೇಸ್ಟಿ ಮತ್ತು ಹೆಲ್ದಿ. ಎಲ್ಲ ಧೂಳು ಅದು ಇದು ಗಲೀಜು ಎಲ್ಲ ಬಿಡಿಸಿಟ್ಕೋಬೇಕು ಸರ್ ಇದು. ಆಮೇಲೆ ಕೊಬ್ಬರಿ ಅದೆಷ್ಟು? ಕಲ್ಪವೃಕ್ಷ ಇದು ಒಂದು ಮುಷ್ಟಿ ಸರ್. ಇದು ಒಂದು ಮುಷ್ಟಿಯಷ್ಟು ಕೊಬ್ಬರಿ. ಆಮೇಲೆ ಒಂದು ಚೂರು ಹುಣಸೆ ಹಣ್ಣು, ಚೂರು ಬೆಲ್ಲ, ಚೂರು ಕೊತ್ತಂಬರಿ, ಒಂಚೂರು ಕರಿಬೇವು, ಒಂದು ಅರ್ಧ ಹಿಡಿಯಷ್ಟು ಕರಿಬೇವು, ಕೊತ್ತಂಬರಿ, ಒಂದು ಅರ್ಧ ಹಿಡಿಯಷ್ಟು ಪುದೀನ. ಈ ಪುದೀನ ಭಾಳ ಇಂಪಾರ್ಟೆಂಟ್ ಸರ್. ಹೌದು ಸರ್, ಪುದೀನ ಭಾಳ ಇಂಪಾರ್ಟೆಂಟ್. ಪುದೀನ ಕರಿಬೇವು ಭಾಳ ಇಂಪಾರ್ಟೆಂಟ್. ಒಂದು ಹೊತ್ತೆ ನಾವು ಕರಿಬೇವು ಇಲ್ಲ ಅಂದ್ರೆ ಇದು ಕೊತ್ತಂಬರಿ ಇಲ್ಲ ಅಂದ್ರೆ ನಡೆಸ್ತೀವಿ. ಬಟ್ ಇವೆರಡು ಇದಾವಲ್ಲ, ಇವೆರಡು ಮೇಜರ್ ಬೇಕೇ ಬೇಕು ಸರ್. ಇಲ್ಲಿ ನಾವು ನೋಡುತ್ತಿರೋದು ಏನಂದ್ರೆ ಇವಾಗ ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಶುಂಠಿ ಇಲ್ಲ. ಶುಂಠಿ ಇಲ್ಲ ಸರ್. ಇವೆಲ್ಲ ಪ್ಯೂರ್ ಸಾತ್ವಿಕ್ ಫುಡ್ಗಳು. ಸೊ ಅದರೊಳಗೆ ಕೊಬ್ಬರಿ ಭಾಳ ಇಂಪಾರ್ಟೆಂಟ್ ಸರ್. ಇದು ಕೊಬ್ಬರಿ ಅಂತೂ ಕಲ್ಪವೃಕ್ಷ ಅಂತೀವಿ. ಇದು ಪ್ಯೂರ್ ಸಾತ್ವಿಕ್ ಒಳಗೆ ಗ್ರೇಟ್ ಐಟಮ್ ಇದು ಕೊಬ್ಬರಿ. ಆಮೇಲೆ ಹುಣಸೆ ಹಣ್ಣು. ಆಮೇಲೆ ಪಿತ್ತಕ್ಕೆ ನಮಗೆಲ್ಲ ನಾವು ಹುಣಸೆ ಹಣ್ಣಿನ ಜ್ಯೂಸ್ ಕುಡಿಬೇಕು ಅಂತ ಹುಣಸೆ ಹಣ್ಣು, ಬೆಲ್ಲ. ಸೊ ಇವೆಲ್ಲ ಮೆಡಿಸಿನಲ್ ವ್ಯಾಲ್ಯೂ ಇರುವಂತ ಒಂದು ಐಟಮ್ ಸರ್. ಸರ್ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಒಂದು ಹಾಕಿದ್ರೆ ಸಾಕು. ಅಲ್ಲಿ ಹುರ್ಗಡ್ಲೆ ಇದೆ, ಅಲ್ಲಿ ಹುರ್ಗಡ್ಲೆ ತಗೊಂಡು ಇದನ್ನ ಹಾಕಿ ನಿಮಗೆ ತೋರಿಸ್ಬಿಡ್ತೀನಿ. ಹಾಂ ಸರ್, ಇದು 1 kg ಹುರ್ಗಡ್ಲೆ. ಇದು ಹುರ್ಗಡ್ಲೆ 1 kg ಇಟ್ಕೊಂಡಿದೆ. 1 kg ಹುರ್ಗಡ್ಲೆ ಲೆಕ್ಕ, ಮಿಕ್ಕಿದೆಲ್ಲ ಇದು ಅಡಿಷನಲ್. ಇದು ಸೊ ಇವಾಗ ಬ್ರೈಂಡ್ ಮಾಡ್ಬಿಡು ಹಿಂಗೇನೆ. ಹೌದು, ಇದೆಲ್ಲ ಹಾಕ್ತೀನಿ ಸರ್. ಬ್ಯಾಡಗಿ ಮೆಣಸಿನಕಾಯಿ, ಒಂದು ಹಿಡಿ ಬ್ಯಾಡಗಿ ಮೆಣಸಿನಕಾಯಿ, ಒಂದು ಅರ್ಧ ಹಿಡಿ ಕೆಂಪು ಮೆಣಸಿನಕಾಯಿ, ಒಂದು ಸ್ವಲ್ಪ ಪುದೀನ, ಹೌದು, ಆಮೇಲೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಬೆಲ್ಲ ನೋಡಿ, ಅಳತಿ ನೋಡ್ಕೊಳ್ರಿ. ಹೌದು, ಹುಣಸೆ ಹಣ್ಣು, ಚೂರು ಹುಣಸೆ ಹಣ್ಣು, ಕಾಯಿ ಸರ್. ಕಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ. ಟೇಸ್ಟ್ ಹಸಿ ತೆಂಗಿನಕಾಯಿ ಸರ್. ತೆಂಗಿನಕಾಯಿ ಒಂದು ಮುಷ್ಟಿ ಎಷ್ಟು ಉಪ್ಪು ಸರ್. 1 kg ಇಷ್ಟೇ. ಟೇಸ್ಟಿಗೂ ಸಹಿತ ಡಿಫ್ರೆನ್ಸ್ ಆಗ್ತೈತಿ. ಯಾವುದಾದ್ರೆ ಬೋರ್ ನೀರು, ಫಿಲ್ಟರ್ ನೀರು. ಆದಷ್ಟು ಎಲ್ಲ ಐಟಮ್ಗೂ ಮ್ಯಾಕ್ಸಿಮಮ್ ವಿ ಹ್ಯಾವ್ ಟು ಟ್ರೈ ಟು ಯೂಸ್ ಫಿಲ್ಟರ್ ವಾಟರ್. ನೋಡಿ ಸರ್, ಒಂದು ಅರ್ಧ ಜಗ್ಗಷ್ಟು ಫಸ್ಟ್ ನೀರು ಹಾಕೋತೀನಿ. ಬಟ್ ಮಿಕ್ಸಿ ಒಳಗೆ ಇದ್ರೊಳಗೆ ಟೇಸ್ಟ್ ಭಾಳ ಡಿಫ್ರೆನ್ಸ್ ಆಗ್ತದೆ. ಎಷ್ಟು ನಿಮಿಷದ ರೂಪಕ್ಕೆ? ಇದೊಂದು 15 ನಿಮಿಷ ಸರ್. ಇದು 15 ನಿಮಿಷ ಒಳಗೆ ರೆಡಿ ಆಗ್ಬಿಡುತ್ತೆ. ಇಡ್ಲಿ ತುಂಬ ಸಾಫ್ಟಾಗಿದೆ. ವಡೆ ಅಂತೂ ಒಂಥರ ಟೇಸ್ಟಿಯಾಗಿ, ಫುಲ್ಲು ಸಾಫ್ಟಾಗಿ, ಅದರಲ್ಲೂ ಬಿಸಿಯಾಗಿರೋದು ಹಸಿವಾದಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸರ್. ಈಗ 15 ನಿಮಿಷ ಆಗ್ಬಿಡ್ಲಿದು. ಅದೇನು ಹೇಳ್ಬೇಕಂತಿದ್ದೀರಿ ನೀವು ಇನ್ನು ನಮ್ಮ ವೀಕ್ಷಕರಿಗೆ? ಹುಣಸೆ ಹಣ್ಣಿನ ಬಗ್ಗೆ, ಆಮೇಲೆ ತುಪ್ಪದ ಬಗ್ಗೆ, ಕೊಬ್ಬರಿ ಬಗ್ಗೆ ಹೇಳಿ ಸರ್. ತುಪ್ಪ ಒಂದು ಭಾಳ ಇಂಪಾರ್ಟೆಂಟ್. ನಾವು ಮ್ಯಾಕ್ಸಿಮಮ್ ಇದಕ್ಕೆಲ್ಲ ತುಪ್ಪನೇ ಯೂಸ್ ಮಾಡ್ತೀವಿ ಸರ್. ಇವಾಗ ನಾವು ಗೀ ಪುಡಿ ಇಡ್ಲಿ ಅಂತ ಮಾಡ್ತೀವಿ. ಗೀ ಪುಡಿ ಇಡ್ಲಿ ಇಲ್ಲಿ ಅಷ್ಟೊಂದು ಫೇಮಸ್ ಇಲ್ಲ. ಅದು ಬೆಂಗಳೂರೊಳಗೆ ಜಾಸ್ತಿ ಫೇಮಸ್. ಇಲ್ಲಿ ಬರೀ ತಟ್ಟೆ ಇಡ್ಲಿ ಬೆಣ್ಣೆ ಹೊಡೆದು ಕೊಡ್ತಾರೆ. ಬಟ್ ನಾವು ತುಪ್ಪನೇ ಯೂಸ್ ಮಾಡ್ತೀವಿ. ಇವನ್ ಮೋಸ್ಟ್ ಆಫ್ ದಿ ಐಟಮ್ಸಿಗೆ ನಾವು ತುಪ್ಪನೇ ಯೂಸ್ ಮಾಡ್ತೀವಿ. ತುಪ್ಪದಿಂದ ನಿಮಗೆ ತುಪ್ಪದ ಏನು ಬೆನಿಫಿಟ್ ಅದಂತ ಗೊತ್ತು. ನೆಕ್ಸ್ಟ್ ಕೊಬ್ಬರಿ ಸರ್. ಕೊಬ್ಬರಿ ಕಲ್ಪವೃಕ್ಷ ಅಂತೀವಿ, ಅದು ಎಲ್ಲರಿಗೂ ಗೊತ್ತಿರೋದೆ. ಕೊಬ್ಬರಿ ಹಾಲು, ತೆಂಗಿನ ಹಾಲು, ಎಳ್ನೀರು, ಕೊಬ್ಬರಿ ಎಣ್ಣೆ ಎಲ್ಲ ಯೂಸ್ ಮಾಡ್ತೀವಿ. ಅದಕ್ಕೆ ನಾ ಏನು ಹೇಳ್ತೀನಿ, ಕೊಬ್ಬರಿ ಜಾಸ್ತಿ ಯೂಸ್ ಮಾಡಿದಷ್ಟು ಒಳ್ಳೇದು ನಮಗೆ. ಅದಕ್ಕೆ ನಾವು ಚಟ್ನಿ ಒಳಗೆ ಏನದಲ್ಲ ಕೊಬ್ಬರಿ ಹಾಕ್ತೀವಿ ನಾವು. ಕೊಬ್ಬರಿ ವಿತೌಟ್ ಕೊಬ್ಬರಿ ನಾವು ಚಟ್ನಿ ಮಾಡಂಗಿಲ್ಲ. ಹುಣಸೆ ಹಣ್ಣು, ಕೊಬ್ಬರಿ, ಬೆಲ್ಲ ಹಾಕ್ಲೇಬೇಕು. ಬಟ್ ಏನಂದ್ರೆ ಸ್ವಲ್ಪ ರುಬ್ಬಿಟ್ಕೋಬೇಕು. ಬಂದಂಗೆ ಸರ್ವ್ ಮಾಡಬೇಕು. ಆನಂದ್ ಕುಲಕರ್ಣಿ ಅವರು, ನಿಮ್ಗೆ ಏನಾದ್ರು ಅನುಭವ ಅಂದ್ರೆ ನಿಮ್ಗೆ ಅನ್ಸುತ್ತಾ ಇಲ್ಲಿ ಈ ಒಂದು ಹೋಟ್ಲಲ್ಲಿ ಆನಂದ್ ಕುಲಕರ್ಣಿ ಅವ್ರ ಹತ್ರ ಇಷ್ಟು ಅಗಾಧವಾದ ಜ್ಞಾನ ಇದೆ ಅಂತ? ಎಲ್ಲೆಲ್ಲಿ ಜ್ಞಾನ ಸಿಗುತ್ತೆ ನಮಗೆ? ಇನ್ನು ಸಾಕಷ್ಟು ನಿಮ್ದು ಸಾತ್ವಿಕ ಅಥವಾ ಆರೋಗ್ಯಯುತ ರೆಸಿಪಿ ತೋರಿಸ್ತಾ ಹೋಗಿ. ಇವತ್ತು ಕೆಂಪು ಚಟ್ನಿ ನಾವು ಹೋಗ್ತಾ ಇದ್ವಿ ಮೈಸೂರು ಕಡೆ, ಅವಸರದಲ್ಲಿ ಒಂದು ಮಾಡಿದೀವಿ ರೆಸಿಪಿ. ಒಂದು ನೋಡ್ಬಿಡೋಣ ಅಂತ. ನೆಕ್ಸ್ಟ್ ತೋರ್ಸೋಗೋಣ ನಿಮ್ದೆ. ನೋಡ್ಬಿಡೋಣ ಸರ್ ಚಟ್ನಿ ಹೆಂಗೆ ನಿಮಿಷ ಆದ್ಮೇಲೆ. 15 ನಿಮಿಷ ಆಯ್ತು. ರೆಡಿ ಆಗಿದೆಯಾ? ರೆಡಿ ಆಗೈತೆ ಸರ್, ರೆಡಿ ಆಗಿದೆ. ಕೆಂಪು ಚಟ್ನಿ ಇದು ಇವಾಗ ವಿಶೇಷ. ರೇಣುಕಾ ತಟ್ಟೆ ಇಡ್ಲಿ ಬಿಡದಿ. ಹೌದು ಸರ್. ಆನಂದ್ ಕುಲಕರ್ಣಿ ಅವ್ರ ಕೆಂಪು ಚಟ್ನಿ ನೋಡಿ ಸರ್, ಇದು ಭಾಳ ನುಣ್ಣಗೂ ಆಗ್ಬಾರ್ದು. ಆಮೇಲೆ ಈ ಹದದಲ್ಲಿ ರುಬ್ಕೋಬೇಕಿದು. ಒಂದು 2 ನಿಮಿಷ ಕರೆಕ್ಟ್ ಆಗಿ ಬಂದ್ಬಿಡುತ್ತಿದ್ದು. ಸರಿ ಸರ್. ಸೊ ಈ ಕಲರ್ ಇದ್ರೆ ಸಾಕು. ಒಂದೇನಾರು ಬುಟ್ಟಿ ಕೊಡೋಣ. ಈ ತರ ಆಗಿದೆ. ಇದಕ್ಕೆ ನೀರು ಅಥವಾ ಏನೋ ನೀರು ಆ್ಯಡ್ ಮಾಡ್ಬೋದು. ಇಲ್ಲ ಇಲ್ಲಿ ಗಟ್ಟಿ ಚಟ್ನಿನೂ ಬಹಳ ಇಷ್ಟಪಡ್ತಾರೆ ಸರ್ ಜನ. ಆಲ್ಮೋಸ್ಟ್ ಒಂದು 60% ಜನ ಬರ್ತಾರೆ, ಗಟ್ಟಿ ಚಟ್ನಿ ಕೊಡ್ರಿ, ಕೆಂಪು ಚಟ್ನಿ, ಗಟ್ಟಿ ಚಟ್ನಿ ಕೊಡ್ರಿ ಅಂತ. ಈ ಕೆಂಪು ಚಟ್ನಿ ನಿಮ್ಗೆ ಈ ಥರ ಯಾರು ಕೊಡಲ್ಲ ಬೆಂಗಳೂರಲ್ಲಿ. ಅಲ್ಲೆಲ್ಲ ಟೊಮೆಟೊ ಚಟ್ನಿ ಕೊಡ್ತಾರೆ. ಅವ್ರು ಕೆಂಪು ಚಟ್ನಿ ಅಂತಾನೆ ತೋರಿಸ್ತಾರೆ. ಟೊಮೆಟೊ ನಮ್ದು ಹುರ್ಗಡ್ಲೆ 100 ರೂಪಾಯಿ kg ಹುರ್ಗಡ್ಲೆ. ಬ್ಯಾಡಗಿ ಸರ್ 400-500 ರೂಪಾಯಿ. ಈಗ ಕಡಿಮೆ ಆಗಿದೆ ಅಂದರೂ 400-500 ರೂಪಾಯಿ kg ಬ್ಯಾಡಗಿ ಅದ. ಈಗ ಬ್ಯಾಡಗಿ ಹಾಕಬೇಕು, ಕೆಂಪು ಮೆಣಸಿನ್ಕಾಯಿ ಹಾಕಬೇಕು,
ಸೊಪ್ಪು ಸೌದೆ ಎಲ್ಲ ಹಾಕಿದ ಮೇಲೆ ಈ ಟೇಸ್ಟ್ ಬರುತ್ತೆ. ಓಲ್ಡ್ ಮೆಥಡ್ ಸರ್ ಇದು. ಯಾವುದೇ ನಾನ್ ಸ್ಟಿಕ್ ಆಗಲಿ ಪ್ಲಾಸ್ಟಿಕ್ ಆಗಲಿ ಯೂಸ್ ಮಾಡೋ ಚಾನ್ಸೇ ಇಲ್ಲ. ಎನಿ ಸರ್ಕಮ್ಸ್ಟಾನ್ಸಸ್ ಎನಿ ಪ್ರೆಷರಲ್ಲೂ ಸಹಿತ ನಾವು ಪ್ಲಾಸ್ಟಿಕ್ಕು ಆಮೇಲೆ ನಾನ್ ಸ್ಟಿಕ್ ಪ್ಲೇಟ್ಸ್ ಯೂಸ್ ಮಾಡೋಂಗಿಲ್ಲ. ಇಟ್ ಇಸ್ ಅವರ್ ಮೋಟೋ, ಇಟ್ ಇಸ್ ಅವರ್ ನಮ್ದು ಏನಂದರೆ ಏಮ್ ಇದು. ಅದೇ ಥರ ಕೊಡಬೇಕು, ಅದೇ ಥರ ಕೊಡಬೇಕು. ನೀರು ಚಟ್ನಿ ತೊಗೊಂಬಪ್ಪ ಸ್ವಲ್ಪ ಚೋಟು. ಚಟ್ನಿ ಮೇಲೆ ಇದು ಇಡ್ಲಿ ಮೇಲೆ ತುಪ್ಪನ ಹಾಕ್ಬೋದು, ಬೆಣ್ಣೆನ ಹಾಕ್ಬೋದು. ಇದು ನೀರು ಚಟ್ನಿ ಸರ್ ಇದು. ಅದೇ ಈಗ ನಾವು ಮಾಡಿ ಚಟ್ನಿನೇ ನೀರು ಮಾಡ್ಕೊಂಡ್ರಿ ಸರ್. ಅದೇ ನೀರು ಚಟ್ನಿ ತೊಗೊಬ ಇದು. ಆಮೇಲೆ ಸಾಗು ಜೊತೆ ಮಾತ್ರ ಅಲ್ಟಿಮೇಟ್ ಟೇಸ್ಟ್ ಸರ್ ಇಡ್ಲಿ. ಹೌದಾ? ದೆನ್ ಸಾಂಬಾರ್ ನಿಮಗೆ ಟೇಸ್ಟ್ ಅನ್ಸ್ಬೋದು. ಕೆಲವೊಬ್ರು ನಾರ್ತ್ ಇಂಡಿಯನ್ಸ್ ಎಲ್ಲ ಬಂದವರು ಅವ್ರಿಗೆ ಏನಂದ್ರೆ ಸೌತ್ ಇಂಡಿಯಾ ಅಂದ್ರೆ ಸಾಂಬಾರ್ ಅಂತ ಹೇಳಿ ಇರ್ತದೆ ಅವ್ರಿಗೆ. ನಾವು ಸಾಂಬಾರು ಮಾಡಿರ್ತೀವಿ, ಬಟ್ ತಟ್ಟೆ ಇಡ್ಲಿ ನೀವು ತಿನ್ಬೇಕು ಅಂದ್ರೆ ನಿಮಗೆ ಸಾಗುನೇ ಸರ್ ಇಂಪಾರ್ಟೆಂಟ್. ಓಕೆ ಸರ್. ಇನ್ನೊಂದು ಹಸಿಮೆಣಸಿಕಾಯಿ ಚಟ್ನಿ ಮಾಡ್ತೀವಿ ಸರ್. ಅದು ವೀಕೆಂಡ್ ಒಳಗೆ ಮಾಡಿರ್ತೀವಿ ಹಸಿಮೆಣಸಿಕಾಯಿ ಚಟ್ನಿ. ಅದು ಕೊಬ್ಬರಿ ಗಿಬ್ರಿ ಎಲ್ಲ ಹಾಕಿ ಹಸಿಮೆಣಸಿಕಾಯಿ ಮಾಡಿರ್ತೀವಿ. ನೀವು ಇದನ್ನೊಂದು ಟೇಸ್ಟ್ ಮಾಡಿ ಸರ್. ವಡಾನು ಕೂಡ ನಾವು ಆದಷ್ಟು ಕೈಯಿಂದನೇ ತಿನ್ನೋದೆಲ್ಲ. ಹೌದು ಸರ್. ಇಡ್ಲಿ ಎಲ್ರಿಗೂ ಹೇಳೋದೇನಂದ್ರೆ ನಮ್ಮ ಸೌತ್ ಇಂಡಿಯಾದೊಳಗೆ ಫೇಮಸ್ ಏನು ಅಂದ್ರೆ ಕೈಯಿಂದ ತಿನ್ಬೇಕು ಸರ್. ಕೈ ನೀಟಾಗಿ ತೊಳ್ಕೊಬೇಕು. ನಮ್ಮ ಐಟಮ್ನ ಕೈಯಿಂದನೇ ತಿನ್ಬೇಕು ಅಂತ ನಾನು ಎಲ್ರಿಗೂ ನಮ್ಮ ಬರೋ ಕಸ್ಟಮರ್ಗೆ ನೋಡೋ ವೀಕ್ಷಕರಿಗೆ ಹೇಳೋದಂದ್ರೆ ಕೈ ತೊಳ್ಕೊಳ್ಳಿ. ಈ 5 ಬೆರಳಿಂದ ತಿಂದ್ರೇ ಆ ಇಡ್ಲಿದು ದೋಸೆ ಆಗಲಿ ಇಡ್ಲಿ ಆಗಲಿ ರೈಸ್ ಬಾತ್ ಆಗಲಿ ಅದ್ರ ಮಜಾ ಸಿಗೋದು ಕೈಯಿಂದ ತಿಂದಾಗಲೇ. ಯಾಕಂದ್ರೆ ಎಲ್ಲರೂ ಬರ್ತಾರೆ ಸ್ಪೂನ್ ಅಂತಾರೆ, ಬಟ್ ತಿನ್ಬೇಕಾಗಿರೋದು ಕೈಯಲ್ಲೇ. ಅದು ಕೈಯಲ್ಲಿ ತಿಂದ್ರೆ ಮಜಾ ಬೇರೆ. ಮಸಾಲ ವಡೆ ಕೂಡ ಕೊಟ್ಟಿದ್ದಾರೆ. ಈ ಮಸಾಲ ವಡೆ ಇಟ್ಬಿಡೋಣ ಈ ಸದ್ಯಕ್ಕೆ. ಮೇನ್ ನಾವು ಮಾತಾಡಬೇಕಾಗಿರೋದು ನಮ್ಮ ಕೆಂಪು ಚಟ್ನಿ. ಇವತ್ತು ತೋರಿಸಿರೋದು ಈ ರೀತಿ ಇರುತ್ತೆ ಗಟ್ಟಿ. ಇದಕ್ಕೇ ಅವರು ನೀರು ಚಟ್ನಿ ಕೊಡ್ತಾರೆ. ಬಿಡದಿ ಏರಿಯಾದಲ್ಲಿ ಇದು ಜಾಸ್ತಿ ಡಿಮಾಂಡ್ ಅಂತೆ, ಎಲ್ಲರೂ ಇದೇ ಕೇಳೋದು. ಆಮೇಲೆ ನಮ್ಮದು ಈ ಒಂದು ತಟ್ಟೆ ಇಡ್ಲಿ ಎಕ್ಸಿಟ್ ಪಾಯಿಂಟ್ ರಾಮನಗರದಲ್ಲಿ ನಾವು ರೇಣುಕಾಂಬ ತಟ್ಟೆ ಇಡ್ಲಿ ನೋಡಿದ್ರಿ. ರೇಣುಕಾಂಬ ಹೋಟೆಲ್ ಶ್ರೀಧರ್ ಅವರು ನೋಡಿ ರೆಸಿಪಿಗಳು. ಇಲ್ಲಿ ಯಾಕೆ ಮಾಡಿದ್ವಿ, ಪಕ್ಕದಲ್ಲೇ ಇದೆ. ನೀವು ಯಾಕೆ ಮಾಡಿದ್ವಿ ಅಂತ ನಿಮ್ಗೆ ಗೊತ್ತಾಗಿದೆ. ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಜೈನ್ ಫುಡ್ ಇಲ್ಲಿ ಬರ್ತಾರೆ ನೋಡ್ರಿ. ಇದನ್ನು ಲೈಕ್ ಮಾಡೋ ಒಂದು ಸೆಗ್ಮೆಂಟ್ ಕಸ್ಟಮರ್ಸೇ ಇದ್ದಾರೆ, ವ್ಯೂವರ್ಸ್ ಇದ್ದಾರೆ. ಅವ್ರಿಗೆ ಯಾಕೆ ತೋರಿಸ್ಬಾರ್ದು? ಈ ಚಟ್ನಿ ಹೆಂಗೆ ಟೇಸ್ಟ್ ಯಾಕೆ ನೋಡಬಾರ್ದು? ಬನ್ನಿ ರೆಸಿಪಿ ನೋಡಿದ್ದೀವಿ. ತಟ್ಟೆ ಇಡ್ಲಿ ಒಟ್ಟಿಗೆ ನಮ್ಮ ಕೆಂಪು ಚಟ್ನಿ ಟೇಸ್ಟ್ ಮಾಡ್ಬಿಡೋಣ. ಆಹಾ, ಯಾರಾದರೂ ಬಂದು ನೀವು ಟೇಸ್ಟ್ ಮಾಡಿ, ನಾವು ಹೇಳೋಕ್ಕಿಂತ ಮುಂಚೆ ಟೇಸ್ಟ್ ಮಾಡಿದ್ರಲ್ಲಿ ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ಅಂತ ಕಂಡುಹಿಡಿದಾದ್ರೆ ಅವ್ರಿಗೊಂದು ಹ್ಯಾಟ್ಸ್ ಆಫ್. ಅದ್ಭುತ ಫ್ಲೇವರ್ ಒಟ್ಟಿಗೆ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ. ಅಷ್ಟು ಒಂದು ಒಳ್ಳೆಯ ತಾತ್ವಿಕವಾದ ಒಂದು ಚಟ್ನಿ ಇದು. ಆರೋಗ್ಯದ ಚಟ್ನಿ. ರುಚಿ ಮಾತ್ರ ನಿಮಗೆ ಎದರಲ್ಲೂ ಕಡಿಮೆ ಇಲ್ಲ. ಇಲ್ಲಿ ಯಾವ ರೀತಿ ಅಡುಗೆ ಮಾಡ್ತಾರೆ ಅನ್ನೋದು ಆನಂದ್ ಕುಲ್ಕೊಂಡೆ ಹೇಳ್ಯಾರೆ. ತಟ್ಟೆ ಇಡ್ಲಿ ಅದ್ಭುತವಾಗಿದೆ. ಇದು ರೆಸಿಪಿ ನೆಕ್ಸ್ಟ್ ತೋರಿಸ್ತೀವಿ ನಾವು. ಈಗ ಒಂದು ಸ್ವಲ್ಪ ವಡ ನೋಡ್ಬಿಡೋಣ. ಕೊಟ್ಟಿದ್ದಾರೆ ಅಂದಮೇಲೆ ಹಿಂಗೆ ಬರಬೇಕು, ಪದ್ರ ಆಗಿ ನೋಡಿ. ಈ ರೀತಿ ಇರಬೇಕು. ಒಳಗಡೆ ನೋಡಿ ಹೆಂಗಿದೆ ಓರಸ್ ಆಗಿ. ಆಹಾ ಹಾ ಹಾ. ಹೋಟ್ಲಿಂದ ಹೋಟ್ಲಿಗೆ, ಕ್ಯಾಟ್ರಿಂದ ಕ್ಯಾಟ್ರಿಗೆ, ಮನೆಯಿಂದ ಮನೆಗೆ ವಿಭಿನ್ನ ರೀತಿ, ವಿಭಿನ್ನ ರುಚಿ, ವಿಭಿನ್ನ ಹದ. ಇವತ್ತು ಆನಂದ್ ಕುಲ್ಕರ್ಣಿಯವ್ರ ಹದ ಇದು. ಅವರ ಒಂದು ವಡೆ, ಅವರ ಚಟ್ನಿ, ಅವರ ತಟ್ಟೆ ಇಡ್ಲಿ. ಇದನ್ನು ಟೇಸ್ಟ್ ಮಾಡಬೇಕು, ಅನುಭವಿಸ್ಬೇಕು ಅಂದರೆ ಬರಲೇಬೇಕು. ಶ್ರೀ ರೇಣುಕಾ ತಟ್ಟೆ ಇಡ್ಲಿ ಬಿಡದಿ. ಸೊ ಈ ರೆಸಿಪಿಗಳು ಕೂಡ ನಿಮ್ಗೆ ತೋರಿಸ್ತೀವಿ ನಮ್ಮ ಚಾನಲಲ್ಲಿ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನು ಮುಗಿಸ್ತೀನಿ ನಾನು ಇವಾಗ. ಅದ್ಭುತವಾದ ಕೆಂಪು ಚಟ್ನಿ ಯಾರ ಮನೇಲಿ ಮಾಡ್ಕೊಂಡ್ರೆ ಅವರು ಕಾಮೆಂಟ್ಸ್ ಹಾಕಿ. ಕಾಯ್ತಾ ಇರ್ತೀವಿ. ಮತ್ತೆ ಮುಂದಿನ ಸಂಜೆ ಸಿಗೋಣ. ನಮಸ್ಕಾರ ವೀಕ್ಷಕರೇ. ನಾವು ಹೇಳ್ತಾ ಇದ್ವಿ ರೇಣುಕಾಂಬ ಹೋಟೆಲ್ ಓನರ್ ಶ್ರೀಧರ್ ಅವರು ಬಂದ್ಬಿಟ್ರೆ ನೋಡಿ ಇಲ್ಲಿ ಟೇಸ್ಟ್ ಮಾಡೋಕ್ಕೆ. ನಮಸ್ತೆ. ನೀವು ಇಲ್ಲಿ ವೀಕ್ಷಕರು ಹೇಳಿ ಯಾವ ರೀತಿ ಇದೆ, ಯಾಕೆ ಡಿಫ್ರೆಂಟ್ ಆಗಿದೆ ಅಂತ ನಿಮ್ಮ ಹೋಟ್ಲಿಗೆ. ಇಲ್ಲಿಗೆ ಇದು ನನ್ನ ಸ್ನೇಹಿತರದ್ದು ಹೋಟ್ಲು ಸರ್. ನಾವೆಲ್ಲ ಮೊದಲ ಅಕ್ಕಪಕ್ಕ ಹೋಟ್ಲೆ ಸರ್ ನಮ್ದು. ಬಿಡದಿನಲ್ಲಿ ಅಕ್ಕಪಕ್ಕ ಹೋಟ್ಲೆ 60 ವರ್ಷದಿಂದ ತಾತ ಅವ್ರು ಮಾಡ್ತಾ ಇದ್ರು. ನಾವು ಜೊತೆನಲ್ಲೇ ಎಲ್ಲ ಸೇಮ್ ಎಲ್ಲ ಒಂದೇ ರೆಸಿಪಿ ಇದೆ ಹೇಳ್ಬೇಕಂದ್ರೆ. ಇದು ಒಂದೇ ಥರ ಇದೆ. ಮತ್ತು ಇವ್ರು ಇವಾಗ ಏನಂದರೆ ಈ ಸಾಫ್ಟ್ ಫುಡ್ ಜಾಸ್ತಿ ಮಾಡ್ತಾರೆ ಸರ್. ಸಾಫ್ಟ್ನಲ್ಲಿ ಕೆಲವರು ಈ ಬೆಳ್ಳುಳ್ಳಿ ಮತ್ತು ಶುಂಠಿ, ಆ ಭೂಮಿಯಿಂದ ಕೆಳಭಾಗ ಬೆಳೆಯೋದೆಲ್ಲ ಏನು ತಿನ್ನಲ್ಲ, ಅದನ್ನು ಇವ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಚೆನ್ನಾಗಿ ಹೋಗ್ತದೆ. ಈ ಥರ ವಿಶಾಲ ಹೃದಯ ನೀವು ಹೇಳ್ತಾ ಇದ್ರಿ. ಹಂಬಲ್ ಪರ್ಸನ್ ಅಂತ, ಇನ್ನೂ ಹಂಬಲ್ ಇದ್ದಾರೆ ಇವರು. ಡೌನ್ ಟು ಅರ್ತ್. ತುಂಬ ಚೆನ್ನಾಗಿದೆ. ಬೆಳ್ಳುಳ್ಳಿ ಶುಂಠಿ ಯೂಸ್ ಮಾಡೋದಿಲ್ಲ. ಜೈನು ಇವ್ರಿಗೆ ಎಲ್ಲ ತುಂಬ ಯೂಸ್ಫುಲ್ ಇದು. ರುಚಿಯಲ್ಲಂತೂ ಏನು ಕಾಂಪ್ರಮೈಸ್ ಇಲ್ಲ ಸರ್. ರುಚಿ ಹಿಡಿದು ಒಳಗೆ ಹಾಕ್ಬೇಕು. ಈಗ ಹೋದಲ್ಲ ಬೈಕ್ನಾಗೆ ಯಾರಾದರೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ರೆ ಇಂಥವ್ರನ್ನ ಹಿಡಿದು ಒಳಗೆ ಹಾಕ್ರಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.